ಈ ಜಗತ್ತೇ ಒಂದು ವಿಚಿತ್ರವಾಗಿದೆ. ಸ್ವತಂತ್ರವಾಗಿ ಶ್ರೀಮಂತಿಗೆ ಇದ್ದರೂ ಕೂಡ ಎನ್ನಿಲ್ಲದೆ ಬದುಕಲಾರದು ಈ ಗಂಡು ಜನ್ಮಕ್ಕೆ. ಅದಕ್ಕಾಗಿ ಹೊಂಚು ಹಾಕಿ ಕೊಡುತ್ತಿರುವೆ ನನ್ನ ಸಿರಿ ಸಂಪತ್ತಿಗೆ ಹೊಂದುವ ಆ ಜಗದೀಶನ ತಂಗಿ ಅಮೃತ. ಹೇಗಾದರೂ ಮಾಡಿ ಆ ಜಗದೀಶನ ಅಮೃತ ಮನಸ್ಸನ್ನು ಹಾಗೂ ಜಗದೀಶೆಯ ಸಿರಿ ಸಂಪತ್ತು ಎರಡು ಈ ಖಳನಾಯಕನ ಕೈವಾಸ ಆಗಲೇಬೇಕು. ಈಗ ತಾನೇ ಊದು ಮುಗಿಸಿಕೊಂಡು ಬಂದಿರುವ ಅಮೃತಳ ಮನಸ್ಸನ್ನು ಕರುಣೆಯಿಂದ ಕರಗಿಸಿ ನನ್ನ ಕಡೆ ಒಲಿಸಿಕೊಳ್ಳಲೇಬೇಕು. ಹಲೋ ಮಿಸ್ಟರ್, ಇಲ್ಲಿ ಹಾವೇರಿಗೆ ಹೋಗೋ ಬಸ್ಸು ಎಷ್ಟೊತ್ತಿಗೆ ಬರುತ್ತೆ? ಏನುಳ್ಳ ಸೌಂದರ್ಯ, ಕೋಳಿ ಮಿಂಚಂತೆ ಮಿಂಚುವ ಇವಳ ಶ್ರೀ ನನ್ನ ಹುಪ್ಪು ಜಪಿಸಂತೆ ಮಾಡ್ತಿದೆ. ಏ ಮಿಸ್ಟರ್, ಏನು ವಿಚಾರ ಮಾಡುತ್ತಾ ನಿಂತ್ಬಿಟ್ಟಿರಲ್ಲ? ನಾನು ಕೇಳಿದ್ದು ನಿಮ್ನೇನೆ, ಹಾವೇರಿಗೆ ಹೋಗೋ ಬಸ್ಟು ಎಷ್ಟೊತ್ತಿಗೆ ಬರುತ್ತೆ ಅಂತ. ಹಾ, ಇನ್ನೇನು ಬರೋದು ಮೇಡಮ್. ಅಂದ ಹಾಗೆ ನೀವು ನೋಡಿದರೆ ಈ ಊರಿಗೆ ಹೊಸಬರು ಅಂತ ಕಾಣ್ತೀವಿ. ಯಾರಂತ ಕೇಳಬಹುದಾ? ನೋಡಿ, ನಾನು ಇನ್ಸ್ಪೆಕ್ಟರ್ ಜಗದೀಶನ ತಂಗಿ ಅಮೃತ ಅಂತ. ನಾನು ಬೆಂಗಳೂರಿನಲ್ಲಿ ಓದು ಮುಗಿಸ್ಕೊಂಡು ನಾನು ಅಣ್ಣನ ಜೊತೆ ಇರಬೇಕು ಅಂತ ಈಗ ತಾನೇ ಬಂದಿದ್ದೇನೆ. ಅಂದರೆ ಯುವರ್ ನೇಮ್ ಅಮೃತ, ರೈಟ್? 100% ಕರೆಕ್ಟ್. ಹೌದು, ನೀವ್ಯಾರು? ನಾನು ಬ್ರಹ್ಮ ಅಂತ. ನಿಮ್ಮ ಅಣ್ಣ ನಾನು ಕಾಲೇಜ್ ಸ್ನೇಹಿತರು. ಓಹೋ, ಅಂದ ಹಾಗೆ ತಾವು ಏನು ಮಾಡಿಕೊಳ್ಳುವುದು? ಅಮೃತ, ಈ ಜಗತ್ತಿನಲ್ಲಿ ಮೇಲು ಕೇಳೆಂಬ ಘನತೆಗೋರು ಅಳತೆ ಮಾಡುವ ಸಾಧನೆ ದುಡ್ಡಿಗೆ ಮಾತ್ರ. ಅಂದ ಹಾಗೆ ದಡ್ಡಿಯ ಬೀಳು ದಡ್ಡಿ ಕುರಿ ಆಗದೆ ದಡ್ಡವನಾಗಬೇಕೆಂದು ದುಡಿದು ಈ ಜಿಲ್ಲೆಯ ದೊಡ್ಡ ಫೈನಾನ್ಸ್ ಕಂಪನಿಗೆ. ವೆರಿ ಗುಡ್ ಬ್ರಹ್ಮ. ನೋಡಿ, ನೀವು ಈ ಜೀವನದಲ್ಲಿ ಯಶಸ್ವಿ ಕಾಣಬೇಕು, ನೀವು ಹಠವಾದಿ, ಈ ಜೀವನದಲ್ಲಿ ನೀವು ಗುರಿ ಸಾಧಿಸಬೇಕು ಅನ್ನೋದು ನಿಮ್ಮಲ್ಲಿ ತುಂಬಾನೇ ಇದೆ. ನಾನು ಅದನ್ನು ಕಂಡು ಬಂದಿದ್ದೇನೆ. ಆದ್ರೆ ನಿಮ್ಮನ್ನು ಮದುವೆ ಆಗುವ ಹುಡುಗಿ ತುಂಬಾ ಅದೃಷ್ಟನೇ ಬಿಡಿ. ಮದುವೆ ಹಸುಮನೆ ಏರದ ವರನಿಗೆ ಮಕ್ಕಳು ಎಷ್ಟು ಅಂತ ಕೇಳಿದಂತಾಯ್ತು ನಿನ್ನ ಮಾತು. ಅಯ್ಯೋ, ಅಂದ್ರೆ ನೀವು ಇನ್ನೂ ಮದುವೆ ಆಗಿಲ್ವಾ? ಐ ಆಮ್ ಸಾರಿ. ನೋಡಿ, ಈ ಜಗತ್ತಿನಲ್ಲಿ ನಿಮ್ಮಂತವರು ಕೈ ಹಿಡಿಬೇಕಾದ್ರೆ ಈ ಸೌಂದರ್ಯಕ್ಕೆ ಏನು ಕಮ್ಮಿ ಇಲ್ಲ ಬಿಡಿ. ಕರೆಕ್ಟ್ ಅಮೃತ, ಕರೆಕ್ಟ್. ಆಕಾಶದಲ್ಲಿ ಸಾವಿರಾರು ಹಕ್ಕಿ ಪಕ್ಷಿ ಹಾರಾಡಿದರು, ಮುಗುಲೆತ್ತರ ಹಾರುವ ಪಕ್ಷಿ ಗಂಧದ ಗರುಡ ಒಂದೇ ಎಂದ ಮೇಲೆ ಈ ಜಗತ್ತಿನಲ್ಲಿ ಸಾವಿರಾರು ಹೆಣ್ಣುಗಳಿದ್ದರೂ ಕೂಡ ಪ್ರೀತಿಸುವ ಪ್ರೇಮಿ ಸಿಕ್ಕಾಗ ಮಾತ್ರ ಈ ಬ್ರಹ್ಮನ ಮದುವೆ. ಅಂದರೆ ನಿಮ್ಮ ಮನಸ್ಸು ಕದ್ದು ಆ ಮಹಾರಾಣಿಯ ಸೌಂದರ್ಯವತಿ ಯಾರು ಅಂತ ಕೇಳಬಹುದಾ? ಅಮೃತ, ನವಿಲಿ ನರ್ಚಿಸುವುದು ನೋಡಿದಿರಿ, ಕಟಕನ ಹೃದಯ ಕೂಡ ಕಂತು ಮಿಸ್ಗಳನ್ನು ಹಣಿಸ್ತಿದೆ.
ಇನ್ನು ಗುಡುಗು ಸಿಡಿಲು ಕೋಲ್ಮಿಂಚಿ ಅರಬಡಿಸಿ ಮಳೆ ಬರುತ್ತಿದ್ದರೂ ಕೂಡ ಸುಂದರವಾದ ಕಾಮನ ಬಿಲ್ಲ ನೋಡುವನು ಕಲೆಗಾರ ಕಾಯ್ದುಕೊಂಡಿದ್ದಾನೆ. ಅಂದ ಮೇಲೆ ನನ್ನ ಹೃದಯ ಪಟದಲ್ಲಿ ಕಣ್ಣು ಮುಂದಿನ ಹುಡುಗಿ ನೋಡಿ ನೀನೇ ಅರ್ಥ ಮಾಡಿಕೋ ನನ್ನ ಮನಸ್ಸ ಗೆದ್ದ ರಾಣಿ ಯಾರೆಂದು. ಓಹೋ, ಗೊತ್ತಾಯ್ತು ಬಿಡಿ. ನೋಡಿ, ನದಿ ಎಷ್ಟು ಅವಸರದಿಂದ ಸೇರಿದ್ರು ಕೂಡ ಅದು ಹೋಗಿ ಸಾಗರನವೇ ಸೇರಬೇಕು ತಾನೆ. ಅಂದಹಾಗೆ ನಿಮ್ಮ ಮಾತಿನಲ್ಲಿ ನಾನು ಅರ್ಥ ಮಾಡಿಕೊಂಡೆ, ನೀವು ಪ್ರೀತಿಸೋ ಹುಡುಗಿ ಬೇರೆ ಯಾರೂ ಅಲ್ಲ, ನಾನೇ ಅಂತ. ಅಂದ ಮೇಲೆ ನಿನ್ನಂತ ಪ್ರೇಮಿ ಇಲ್ಲದ ನನ್ನ ಜೀವನ ಮರುಭೂಮಿಯಲ್ಲಿ ಒಣಗಿದ ಮರದಂತೆ. ಇನ್ನು ಬದುಕಿ ಬಾಳಿದರೆ ನಿನ್ನ ಜೊತೆ ಅಂತ ದೃಢ ಸಂಕಲ್ಪ ಮಾಡಿದ್ದೇನೆ. ಬಾ, ನನ್ನ ಪ್ರೀತಿಯ ಬಳ್ಳಿಗೆ ಆಸ್ತರಿನಾಗಿ ಬೆಳೆಸು ಬಾ ಚೆಲುವೆ. ನೋಡಿ ಚೆಲ್ವಾ, ನಿನ್ನಂತ ಚೆಲುವನ ಮದುವೆ ಆಗೋಕ್ಕೆ ನನಗೂ ತುಂಬಾ ಇಷ್ಟನೇ ಇದೆ. ಆದ್ರೆ ಈ ನನ್ನ ಒಪ್ಪಿಗೆಯನ್ನು ನಮ್ಮಣ್ಣನಿಗೆ ಹೇಳಿ ಮದುವೆ ಮಾಡಿಕೊಳ್ಳೋಣ, ಏನಂತೀಯ ರಾಜ? ಆಯ್ತು, ನನ್ನ ಮೊದಲೇ ಪ್ರೀತಿಯ ಸೊಯ್ಯು ನೆನಪಿಗಾಗಿ ಮೂಡಿ ಬರಲಿ ಒಂದು ಮಧುರ ಕಂಠದಿಂದ ಕಾಣಿಸ್ತದೆ. ಆಗ್ಲಿ, ನಿಮ್ಮ ಆಸೆ ಅಂತೆ ಆಗಲಿ. ನಮ್ಮ ಪ್ರೇಮ ಭಾಷೆ ಸವಿಜಿನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ನನ್ನ ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಸವಿಜಿನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ನಮ್ಮ ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಸವಿಜಿನಂತೆ. ಒಂದು ಗೂಡಲೆಂದೇ ಏನು ಪ್ರೀತಿಯ ನವಾಗ. ಏನೋ ಏನು ಕನಸು, ಏನು ಮನಸ್ಸು ಪ್ರೇಮ ಗಬಲ್ಲ ಕೂಡಿ ಸೇರಿ ಬಂದಾಗ ಸೇರಿದಾಗ ಅದೇ ಆಶಾ ಗೀತೆ. ಲಾರ ನೋಡಿ, ಈ ಊರಿನಲ್ಲಿ ನಿಮ್ಮಂತ ಒಳ್ಳೆ ಹುಡುಗ ಪಡಿಬೇಕಾದ್ರೆ ನಾನೇ ಭಾಗ್ಯವಂತಳು. ಭಾಗ್ಯವಂತಳಲ್ಲ ಮೇಡಮ್, ನೀವು ದೌರ್ಭಾಗ್ಯವಂತಳು. ಯಾಕಂದರೆ ಪ್ರೀತಿ ಪ್ರೇಮ ಎಂಬ ಚೆಲ್ಲಾಟದಲ್ಲಿ ನಿಮ್ಮ ಬಾಳನ್ನು ಹಾಳು ಮಾಡಿಕೊಳ್ಳಬೇಡಿ. ಕಾಮ ಎಂಬ ಕತ್ತಲೆಯಲ್ಲಿ ನಿಮ್ಮ ಸುಂದರವಾದ ಬಾಳನ್ನು ಕಾಲಿಟ್ಟು ಒಡೆದ ಮಡಿಕೆ ಅಂತ ಆದಿತ್ತು, ಎಚ್ಚರ. ಲೇ, ತತ್ತು ಪೊಳದ ಬಿತ್ತರಿಸಿ ಮಾತನಾಡುವ ನೀನವಲ್ಲೇ ಈ ಸಕ್ಕಿನಿಂದ ಈ ಶ್ರೀಮಂತರಾದ್ರು ಮಾತನಾಡ್ತಿದ್ದಿಲ್ಲ. ಆ ಶಿವನ ಮುಂದೆ ಏಕಚಿತ್ತದಿಂದ ಕುಳಿತರೆ ನನ್ನನ್ನು ನಂದೀಶ ಅಂತ ಕರೀತಾರೆ. ಇನ್ನು ರೈತರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದರೆ ಬಸವ ಅಂತ ಕರೆಯುತ್ತಾರೆ. ಇನ್ನು ನಿನ್ನಂತ ಮೆಕ್ಕಿದ ಶ್ರೀಮಂತರಿಗೆ ಮೆಕ್ಕಿದ ಹುಲಿಯಾಗಿ ನಿಂತರೆ ನನ್ನನ್ನು ಕಾಲ್ ಕೆರಳಿದ ಗೂಳಿ ಅನ್ನುತ್ತಾರೆ. ಗೂಳಿ ಕಾಲು ಕೆದರಿದ ಗೂಳಿ. ಲೇ, ಕಾಲು ಕೆದರಿದ ಗೂಳಿ ಅಂತ ಗರ್ವದಿಂದ ಈ ಗಾಳಿ ಜೊತೆ ಗುದ್ದಾಡಿದ್ರೆ ಗಾಯವಾಗುವುದು ಗೂಳಿಗೆ ಹೊರತು ಗಾಳಿಗಲ್ಲ. ಈ ಬ್ರಹ್ಮ ಸುಂಟದ ಗಾಳಿ ಇದ್ದಾಗೆ ಹಿಡಿಯಲಿಕ್ಕೆ ತಡೆಯಲಿಕ್ಕೆ ಹೋದರೆ
ದೇಹದ ಉಸಿರು ನಿಲ್ಲುವುದು ದಟ್ ಈಸ್ ಬ್ರಹ್ಮ. ಏ ಬ್ರಹ್ಮ, ಆ ನಿನ್ನ ಬ್ರಹ್ಮನ ವಿಧಿಲಿಖಿತವನ್ನೇ ಬದಲಿಸಿ ಕಾಮ ತುಂಬಿದ ನಿಮ್ಮಂತವರನ್ನು ನನ್ನ ಪರಶುವಿನಿಂದ ಕತ್ತರಿಸಿ ಈ ಸಮಾಜದ ಮುತ್ತೈದರಿಗೆ ಅರ್ಪಿಸುವ ಎಚ್ಚರ. ಎಚ್ಚರ. ಲೇ ಬಾಯಿ ಬಿಗಿಡಿದು ಮಾತಾಡೋಡು. ಕೈಯಲ್ಲಿ ಕೊಡಲಿದ್ದ ಮಾತ್ರಕ್ಕೆ ನೀನೇನು ಜಮಗಜ್ಞೆ ಮಗ ಭಾರ್ಗವ ಪರಿಶ್ರಮನಲ್ಲ. ಭಯಪಡಕ್ಕೆ ನಾನು ಹೇಡಿನೂ ಅಲ್ಲ. ಸುಮ್ಮನೆ ಈ ಬ್ರಹ್ಮನ ಬಲೆಯಲ್ಲಿ ಸಿಕ್ಕು ಸಾಯಿಬೇಡ. ಹುಷಾರ್. ಬ್ರಹ್ಮನ ಬಲೆ. ನೀನು ಆ ಬ್ರಹ್ಮನ ಬಲೆಯಲ್ಲಿ ಸಣ್ಣ ಪುಟ್ಟ ಮೀನುಗಳನ್ನು ತಿಂದು ಖುಷಿ ಪಟ್ಟಿರುವೆ. ಆದರೆ ನಾನು ತಿಮಿಂಗಲ ಇದ್ದ ಹಾಗೆ ನಿನ್ನನ್ನು ನೆಲೆಯಿಲ್ಲ ಜಾಗದಲ್ಲಿ ಹೊತ್ತೊಯ್ದು ಸಮುದ್ರದ ಪ್ರಾಣಿಗಳಿಗೆ ಆಹಾರ ಮಾಡಬೇಕಾದಿತ್ತು. ಎಚ್ಚರ. ನಂದೀಶ್, ಹಾವಿನ ದೇಶ 12 ವರ್ಷ ಅನ್ನೋ ಹಾಗೆ ಸೇರಿಟ್ಟ ಸರ್ಪವಾಗಿ ಕಾಯ್ದು ಕೂತು ವಿಷ ಕಕ್ಕದಿದ್ದರೆ ಇವನು ವಿಷ ಕಟ್ಟ ಬ್ರಹ್ಮನೇ ಅಲ್ಲ. ಅಮೃತ, ನಾನಿನ್ನು ಬರ್ತೇನೆ. ಬಾಯ್. ಹಾಗೆ ಬ್ರಹ್ಮ, ಹೋಗಿ ಬನ್ನಿ. ಮಿಸ್ಟರ್, ಸಮಯ ಇಲ್ಲದೆ ಸದೇ ತೋರಿಸಿ ಈ ನನ್ನ ವಿಷಯದಲ್ಲಿ ತಲೆ ಹಾಕಲು ಬಂದಿದ್ದೀಯಲ್ಲ, ನಿನ್ನನ್ನು ನೀನು ಏನು ಅಂತ ತಿಳ್ಕೊಂಡಿದೀಯಾ? ನ್ಯಾಯ ದಿಕ್ಕೆಟ್ಟಾಗ, ಧರ್ಮ ದಾರಿ ಬಿಟ್ಟಾಗ, ಕರ್ಮ ಹೆಚ್ಚಾದಾಗ, ಇನ್ನು ನಿನ್ನಂತ ಹೆಣ್ಣುಗಳು ಹಾದಿ ಬಿಟ್ಟಿದಾಗ ತಿದ್ದಿ ಬುದ್ಧಿ ಹೇಳುವ ಮಾನವದೇ ಅಂತ ತಿಳಿದುಕೊಳ್ಳಿ. ಏನು ಹಾದಿ ತಪ್ಪು ನಡೆಯೋಕೆ ನಾವೇನು ಹಾದಿ ಬಿಟ್ಟಿದ್ದೇವಿ? ಹಾದಿ ಬಿಟ್ಟು ಕೆಲಸ ಅಂತ ನಾವೇನು ಮಾಡಿದ್ದೇವಿ? ಮಿಸ್ಟರ್, ನನ್ನ ಲೈಫ್ ಪಾರ್ಟ್ನರ್ ನಾನು ಹಿಡ್ಕೊಳ್ಳೋಕೆ ಆ ಹಕ್ಕು ನನಗಿದೆ. ನನ್ನ ವಿಷಯದಲ್ಲಿ ತಲೆ ಹೋಗಕ್ಕೆ ನೀನ್ಯಾರು? ಹಾಗೆಂದ ಮಾತ್ರಕ್ಕೆ ನಾನೇನು ಹಾದಿ ಬೀದಿಯಲ್ಲಿ ತಿರುಗುವ ನಾಯಿಲ್ಲ. ನೋಡಿ ಮೇಡಮ್, ನಾನು ಯಾವ ಹೆಣ್ಣು ಮಕ್ಕಳನ್ನು ಸಹವಾಸನೂ ಮಾಡೋದಿಲ್ಲ. ಇನ್ನು ಬೆಳೆಯೋರು ನೋಡಿ ಎಂದಿಗೂ ಉರಿದುಕೊಳ್ಳೋದಿಲ್ಲ. ನೋಡಿ ಮೇಡಮ್, ನಾನೊಂದು ಮಾತು ಹೇಳ್ತೀನಿ, ಅರ್ಥ ಮಾಡಿಕೊಳ್ಳಿ. ಯೌವನ ತುಂಬಿದ ಹೆಣ್ಣು ಸುಂದರವಾಗಿ ಫಳಫಳ ಹೊಳೆಯುವ ಕನ್ನಡಿ ಇದ್ದ ಹಾಗೆ. ಆ ಕನ್ನಡಿಗೆ ಒಂದು ಚಿಕ್ಕಿ ಬಿದ್ದರೂ ಸಹ ಎದ್ದು ಕಾಣುತ್ತೆ. ಕಲಿತರೋ ನೀವು ತಿಳಿದುಕೊಂಡರೆ ಒಳ್ಳೆಯದು. ನೋಡಿ, ವಿಚಾರ ಮಾಡೋಕೆ ನಾನಿನ್ನು ಹಸುಗುಸು ಅಲ್ಲ. ಮದಿಗೆ ವಯಸ್ಸಿಗೆ ಬಂದ ಹೆಣ್ಣು ನಾನು. ಅಂದ್ರೆ ಆ ಭ್ರಮರನ ಕಂಡರೆ ನಿನಗೆ ಅಷ್ಟೊಂದು ಸಿಟ್ಟ? ಏನು ಹೊಟ್ಟಿ ಕಿಚ್ಚ? ನಾನು ನನ್ನಂತ ಹುಡುಗಿ ನಿನಗೆ ಸಿಕ್ಕಿಲ್ಲ ಅಂತ ನಿನಗೆ ಹೊಟ್ಟಿ ಕಚ್ಚೆ ಇರ್ಬೋದು. ನಿನ್ನನ್ನು ನೋಡಿದ್ರೆ ಹೊಲದಲ್ಲಿ ದುಡಿಯೋ ಮಾಮೂಲಿ ಒಬ್ಬ ರೈತ ಅಂತ ಕಾಣುತ್ತೆ. ಹೌದು ಮೇಡಮ್, ನಾನೊಬ್ಬ ರೈತನ ಮಗ ನಿಜ. ಆದರೆ ಕಂಡು ಕಂಡು ಹೆಣ್ಣು ಮಕ್ಕಳನ್ನು ನೋಡಿ ಖುಷಿ ಪಡುವ ಪುಂಡನು ನಾನಲ್ಲ. ಇನ್ನು ಬೆಳೆಯೋರನ್ನು ನೋಡಿ ಉರಿದುಕೊಳ್ಳುವ ಬಂಡನು ನಾನಲ್ಲ. ನೋಡಿ ಮೇಡಮ್, ನಾನೊಂದು ಮಾತು ಹೇಳ್ತೀನಿ, ಅರ್ಥ ಮಾಡಿಕೊಳ್ಳಿ. ಯೌವನ ತುಂಬಿದ ಹೆಣ್ಣು ಫಳಫಳನೆ ಹೊಳೆಯುವ ಕನ್ನಡಿ ಇದ್ದಾಗೆ. ಆ ಕನ್ನಡಿಗೆ ಒಂದು ಚುಕ್ಕಿ ಬಿದ್ದರೂ ಅದು ಎದ್ದು ಕಾಣುತ್ತೆ. ಕಲಿತವರು ನೀವು ವಿಚಾರ ಮಾಡಿ ನೋಡಿ. ಮಿಸ್ಟರ್, ಕನ್ನಡಿ ಇರುವುದು ನೋಡ್ಕೊಳ್ಳೋಕೆ, ಅದನ್ನು ಮುಚ್ಚಿಡೋದಕ್ಕೆ ಅಲ್ಲ. ನೋಡಿ ಮೇಡಮ್, ಕನ್ನಡಿ ನೋಡಲಿಕ್ಕಿರೋದು ನಿಜ. ಆದರೆ ಅದು ಕಂಡ ಹಾದಿಯಲ್ಲಿ ತಿರುಗುವ ನಾಯಿಗಳಿಗಲ್ಲ. ಅದು ಮನೆಯಲ್ಲಿರುವ ಮಾಲೀಕನಿಗೆ ಮಾತ್ರ ಮೀಸಲು. ಕಂಡ ಹಾದಿಯಲ್ಲಿ ತಿರುಗುವ ಬೀದಿ ನಾಯಿಗೆ ಕನ್ನಡಿ ಏನಾದ್ರು ಬಿದ್ದರೆ ಒಡೆದು ಚೂರಾಗುವುದು ಎಚ್ಚರ. ಹುಚ್ಚಪ್ಪ, ಆ ಕರಡಿ ಒಡೆದು ಹೋದ್ರೆ ಏನಾಯ್ತು? ಒಡಿದ ಕರಡಿಯಲ್ಲಿ ದೊಡ್ಡದನ್ನು ತೆಗೆದುಕೊಂಡು ಅದರಲ್ಲಿ ಮುಖ ನೋಡಿದ್ರೆ ಆಗೋದಿಲ್ವಾ? ನೋಡಿ ಮೇಡಮ್, ಒಡೆದು ಕನ್ನಡಿಯಲ್ಲಿ ಮುಖ ನೋಡಬಹುದು ವಿನಃ ಸಿಂಧೂರ ಇಟ್ಟುಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ. ಯಾಕಂದರೆ ಒಂದು ಚೂರಿನಲ್ಲಿ 4 ಮುಖ ಕಾಣುತ್ತೆ. ಹಾಗಾದರೆ ನೀವು ಸಿಂಧೂರ ಹೇಗೆ ಇಟ್ಟುಕೊಳ್ಳುತ್ತೀರಾ? ನೋಡಿ ಮಿಸ್ಟರ್, ಒಡೆದ ಕನ್ನಡಿಯನ್ನು
ದೊಡ್ಡದೊಂದು ಕನ್ನಡಿ ತೆಗೆದುಕೊಂಡು ಆ ಚೂರನ್ನು ಆಯ್ಕೆ ಮಾಡಿ ಒಂದು ಸಾರಿ ನೋಡಿದ್ರೆ ಆ ಚೂರಿನಲ್ಲಿ ನಮ್ಮ ಮುಖ ಕಾಣುತ್ತೆ. ಯಾಕೆ ಆವಾಗ ಸಿಂಧೂರ ಇಟ್ಕೋಬಹುದಲ್ಲ. ಹಾಗಾದರೆ ಮೇಡಮ್, ಮುಂದೊಂದು ದಿನ ಆಯ್ದುಕೊಳ್ಳಿ, ಆ ಸಿಂಧೂರಕ್ಕೆ ಕೊತ್ತು ಬಂದೇ ಬರುತ್ತೆ ಅಂತ. ಯಾಕಂದರೆ ಬೀದಿಯಲ್ಲಿ ಬಿದ್ದಿರೋ ಚೂರುಗಳು ಹೇಳುತ್ತವೆ, ನಾನು ಕನ್ನಡ ಜೊತೆ ಬಾಳೆ ಮಾಡಿರುವೆ ಎಂಬುದನ್ನು. ನೋಡಿ ಮೇಡಮ್, ನೀವು ಬೇಯಿಸಿದ ಪರಪುರುಷನ ಸಂಘ ಒಂದಲ್ಲ ಒಂದು ದಿನ ಮುರಿದು ಬಿದ್ದು ನಿಮ್ಮ ಮಾಂಗಲ್ಯಕ್ಕೆ ಕೊತ್ತು ಬಂದು ಸತ್ತು ಹೋದ ಹೆಣ್ಣು ಮಕ್ಕಳಷ್ಟಿಲ್ಲ ನಿಮ್ಮ ಹೆಣ್ಣಿನ ಕುಲದಲ್ಲಿ. ಏ ಮಿಸ್ಟರ್, ನೀನು ತಿಳ್ಕೊಂಡ ಹಾಗೆ ಸತ್ತು ಹೋಗೋ ಹೆಣ್ಣು ನಾನಲ್ಲ. ಈ ಸಮಾಜದಲ್ಲಿ ಬಾಳಿ ಬದುಕಿ ತೋರಿಸ್ತೇನೆ, ನೋಡ್ತಾ ಇರು. ಮೇಡಮ್, ಕೈ ಎತ್ತುವ ಮುನ್ನ ಸ್ವಲ್ಪ ವಿಚಾರ ಮಾಡಿ. ಹೂ ಕುಡಿದಿರೋ ಬಳ್ಳಿ, ಹಣ್ಣು ಕುಡಿದಿರೋ ಮರ, ಇನ್ನು ಹಾಲು ಕುಡಿದಿರೋ ಹಸು, ಇನ್ನು ತಿಳಿಸಿ ಹೇಳಿದರೆ ತಿದ್ದುಕೊಳ್ಳದಿರೋ ಹೆಣ್ಣು. ಇದ್ದರೆಷ್ಟು ಸತ್ತರೆಷ್ಟು, ಇದನ್ನು ನಾನು ಹೇಳುತ್ತಿಲ್ಲ, ಬಲ್ಲವರು ಹೇಳುತ್ತಿದ್ದಾರೆ. ಅಯ್ಯೋ ದೇವ್ರಿ, ಇವರು ನನ್ನ ಬೈತಾ ಇದ್ದಾನ ಇಲ್ಲ ಬುದ್ಧಿ ಮಾತು ಹೇಳ್ತಾ ಇದ್ದಾನ? ಏ ಮಿಸ್ಟರ್, ಈ ನಿನ್ನ ಮಾತು ಅತಿ ಆಗ್ತಾ ಇದೆ. ಇನ್ನೊಂದು ಸಾರಿ ಇದೇ ಮಾತು ಆಡಿದ್ದೆ ಆದ್ರೆ ನಿನ್ನ ಕಪಾಳಕ್ಕೆ ಶ್ರಮ ಮಾಡ್ತೀನಿ. ಮೇಡಮ್, ನೀವು ಕೈ ಎತ್ತುವುದು ನಾನು ಎಲ್ಲನೂ ನೋಡಿದ್ದೇನೆ. ಆದರೆ ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ವಿಚಾರ ಮಾಡಿದರೆ ನೀವು ಬಾಳುತ್ತೀರಾ, ಇಲ್ಲಾಂದರೆ ಸತ್ತು ಹೋಗುತ್ತೀರಾ. ಯಾಕಂದರೆ ಹೆಣ್ಣೆಂಬುದು ಒಂದು ಬಳ್ಳಿ ಎದ್ದ ಹಾಗೆ. ಆ ಬಳ್ಳಿಗೆ ಹೂ ಬಿಡದಿದ್ದರೆ ಬಳ್ಳಿಗೆ ಅರ್ಥನೇ ಎಂಬುದು ಇರುವುದಿಲ್ಲ. ಗಿಡ ಎಂಬುದು ಬೆಳೆಬಹುದು ಹೊರತು ಅದಕ್ಕೆ ಕಾಯಿ ಹಚ್ಚಿದಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಎಂಬುದು ಇರುತ್ತೆ. ಹೆಣ್ಣಾದವಳು ನೀನು ತಿಳಿದುಕೊಂಡರೆ ಬಾತೀಯ, ಇಲ್ಲ ಸತ್ತು ಹೋಗುತ್ತೀಯ. ಮೈದುನ, ಏನು ಇದು? ನಡು ರಸ್ತೆಯಲ್ಲಿ ಹೊಲಸು ಮಾತುಗಳು ಆಡ್ತಾ ಇದೆಯಾ ಬಾಯಿಂದ? ಅತ್ತಿಗೆ, ಅದು ಏನು ಏನು ಅದು ಇದು ಅಂತ ಇದೆಯಾ? ಅಲ್ಲ, ಅವಳು ಯಾರು? ಆ ಹೆಣ್ಣಿನ ಜೊತೆ ಅಸಭ್ಯವಾಗಿ ಮಾತನಾಡ್ತಾ ನಿಂತಿದೆಯಲ್ಲ, ಯಾಕೋ ಈ ರೀತಿ ಮಾಡಿದೆ? ಒಂದು ಮಾತು, ನಾನು ಪ್ರೀತಿಸ್ತಾ ಇದ್ದೀನಿ, ಮದುವೆ ಮಾಡೋ ಅಂತಿಗೆ ಅಂತ ಕೇಳಿದ್ರೆ ನಿನಗೆ ಮದುವೆನೇ ಮಾಡ್ತಾ ಇದ್ವಲ್ಲೋ. ಅತ್ತಿಗೆ, ನನ್ನ ಮಾತನ್ನು ನಂಬಿ ನಾನೇನು ತಪ್ಪು ಮಾಡಿಲ್ಲ. ಹಾ ಹಾ, ನಂಬುದ್ರಲ್ಲಿ ಏನಿದೆ? ಕಣ್ಣಾರೆ ಕಂಡಿದ್ದೀನಲ್ಲಪ್ಪ. ಅಲ್ಲ, ಆ ಹುಡುಗಿ ಸರಿಯಾಗಿ ಮುಖ ಸಹ ತೋರಿಸ್ಲಿಲ್ಲ, ಹಾಗೆ ಹೊರಟು ಹೋದ್ಲಲ್ಲೋ. ಅತ್ತಿಗೆ, ನಾನು ನಿಜವನ್ನು ಹೇಳುತ್ತಿದ್ದೇನೆ. ಅವಳು ಯಾರೆಂಬುದು ನನಗೆ ಗೊತ್ತೇ ಇಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲದೆ ಇಷ್ಟೊತ್ತು ಅವಳ ಜೊತೆಗೆ ಮಾತನಾಡ್ದೀಯ ನೀನು? ಇದನ್ನ ನಾನು ನಂಬ್ತೀನೇನೋ? ಮೈದುನ, ಇಂಥ ಕೆಲಸ ಮಾಡಬೇಡಪ್ಪ. ನಿನ್ನಣ್ಣ ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ಈ ಎರಡು ಕೈಗಳು, ಅವರ ಎರಡು ಕೈಗಳು ತುತ್ತುಣಿಸಿ ಬೆಳೆಸಿದೆಯಪ್ಪ. ಆ ಕೈ ಇಟ್ಟ ಮನಸ್ಸಿಗೆ ನೋವು ಮಾಡಬೇಡ, ಮರ್ಯಾದೆ ಕಳೆಯುವಂತ ಕೆಲಸ ಮಾಡಬೇಡವೋ? ನಿನ್ನ ಕೈ ಮುಗಿದು ಬೇಡಿಕೊಳ್ತೇನೆ. ಅತ್ತಿಗೆ, ಕತ್ತು ಹೋದರೂ ಸಹಿತ ಕುತ್ತು ಹೋಗುವ ಧೈರ್ಯ ನಾನು ಎಂದಿಗೂ ಮಾಡೋದಿಲ್ಲ ಅತ್ತಿಗೆ, ನಾನು ಎಂದಿಗೂ ಮಾಡೋದಿಲ್ಲ. ಇದು ನನ್ನ ಹೆತ್ತವರ ಮೇಲಾನೆ ಅತ್ತಿಗೆ, ಇದು ನನ್ನ ಹೆತ್ತವರ ಮೇಲಾನೆ. ಅಲ್ಲಪ್ಪ, ಹಾಗಾದ್ರೆ ಆ ಹುಡುಗಿ ಯಾರು? ಅವಳ ಜೊತೆ ನೀನು ಏನು ಮಾತನಾಡ್ತಾ ಇದ್ದೆ? ಯಾಕೆ ಅವಳು ನಿಂತಿದ್ಲು? ಅತ್ತಿಗೆ, ದೊಡ್ಡವರು ನೀವು ಕಣ್ಣನ್ನು ಕಣ್ಣರೆತೆ ಅರಿಯದೆ ನೀವು ಸಂಶಯ ಪಟ್ಟಿದ್ದಕ್ಕೆ ತಾನೇ ಸತ್ತು ಹೋದ ಹೆಣ್ಣು ಮಕ್ಕಳು ಎಷ್ಟಿಲ್ಲ ಈ ಸಮಾಜದಲ್ಲಿ. ಅತ್ತಿಗೆ, ನಿಜವಾಗಿಯೂ ಅವಳು ಯಾರಂತೂ ನನಗೆ ಗೊತ್ತಿಲ್ಲ ಅತ್ತಿಗೆ, ಯಾರಂತೂ ಗೊತ್ತಿಲ್ಲ. ಆದರೆ ಈ ಊರಿನ ಶ್ರೀಮಂತ ಬ್ರಹ್ಮನ ಮಾತಿಗೆ ಬೆಲೆ ಬಿದ್ದು ಹಾಳು ಬಾವಿಗೆ ಬೀಳಲು ಹೊರಟಿದ್ದಳು. ಹಾವಿನ ವಿಷದಂತಿರುವ ಬ್ರಹ್ಮನ ಬೆಲೆಗೆ ಹೋಗಬೇಡಂತ ತಿಳಿಸಿ ಹೇಳುತ್ತಿದ್ದೆ. ಅಷ್ಟರಲ್ಲಿ ನೀವು ಬಂದು ಬಿಟ್ಟಿರಿ. ಹೌದೇನಪ್ಪ? ಅಯ್ಯೋ, ನನಗಿದೆಲ್ಲ ಅರ್ಥನೇ ಆಗಲಿಲ್ಲ ನೋಡು. ದುಡುಕಿ ಬಾಯಿ ಬಂದ ಹಾಗೆ ಮಾತಾಡ್ಬಿಟ್ಟೆ. ಮೈದಿನ, ನಿನ್ನ ಅತ್ತಿಗೆ ಬಾಯಿ ತಪ್ಪಿ ಮಾತಾಡಿದ್ರೆ ದಯವಿಟ್ಟು ತಪ್ಪಾಯ್ತಪ್ಪ. ಹೋಗಲಿ ಬಿಡು ಅತ್ತಿಗೆ, ಹೆತ್ತವರು ಇದ್ದ ಹಾಗೆ ನೀವು ಮಾತನಾಡಿದಲ್ಲಿ ಏನು ತಪ್ಪಿಲ್ಲ. ಅತ್ತಿಗೆ, ನಾನಿನ್ನು ಸ್ವಲ್ಪ ಹೊಲಕ್ಕೆ ಹೋಗಿ ಬರುತ್ತೇನೆ.
ಸರಿಯಪ್ಪ, ಹೋಗುವ. ಅಯ್ಯೋ ದೇವ್ರೆ, ನಾನೆಂಥ ಕೆಲಸ ಮಾಡಿಬಿಟ್ಟೆ. ನನ್ನ ಮೈದುನ ಎಂಥವನಂತ ಗೊತ್ತಿದ್ದೆ ಸಹ ಅವನ ಮೇಲೆ ಸಂಶಯ ಪಟ್ಟು ಬಾಯಿ ಬಂದಾಗ ಮಾತಾಡ್ಬಿಟ್ಟಲ್ಲ. ಶಿವ, ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ. ಏನೇ ಆಗಲಿ, ಆ ಹುಡುಗಿ ಯಾರೇ ಆಗಿರಲಿ, ವಯಸ್ಸಿಗೆ ಬಂದ ನನ್ನ ಮೈದುನಿಗೆ ಆದಷ್ಟು ಬೇಗ ಒಳ್ಳೆ ಸದ್ಗುಣ ಹುಡುಗಿನ ಹುಡುಕಿ ಮದುವೆ ಮಾಡಬೇಕು. ಆ ಭಾರ ನಮ್ಮ ಮೇಲಿದೆ. ಅಂದಾಗ್ಲಿ ನಾವೆಲ್ಲರೂ ಸಂತೋಷವಾಗಿರೋಕೆ ಸಾಧ್ಯ. ಹಾಗೆ ಮಾಡ್ತೀನಿ. ಈಗಲೇ ಹೋಗಿ ಅವರಿಗೆ ಈ ವಿಷಯನ ತಿಳಿಸ್ತೀನಿ.